ಇದ್ರಿ ಯಾರ್ರಿ ಅವನಿಗೆ ಮಾತಾಡಂತಾರ? ನನಗೆ ಯಾಕೆ ಕಾಂಟ್ಯಾಕ್ಟ್ ಇಲ್ಲ ಮಾತಾಡ್ತಾನೆ ಇವ ಮನೆ ಬಂದಾಗ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಏನ್ ಮಾತಾಡಿದಿವ? ಅವನಿಗೆ ದೀಪ ಉರಿ ಹಾಕತ್ತಿ ಬಗ್ ಉರ್ದಾರತ್ತಂತ 28ಕ್ಕೆ ಮತ್ತೆ ಬರ್ತಾನಂತೀವ. ನೋಡೋಣಲ್ಲ, ನನ್ನ ಮತಕ್ಷೇತ್ರದ ಜನತೆ ತೀರ್ಮಾನ ಮಾಡ್ತಾರೆ. ಇವ ಯಾರ್ರಿ ಹೇಳಾಕ? ನನಗೆ ಬದ್ನಿಕಾಯಿ ಇವ ಯತ್ನಾಳ್ ಯಾರು, ಇವ ಯಾರು ನನಗೆ ಹೇಳಾಕ? 28ಕ್ಕೆ ನೋಡ್ತಾರೆ ಜನ, ನನ್ನ ನೋಡ್ತಾರೆ, ಇವನು ನೋಡ್ತಾ ಇದಾರ. ಇವ್ರು ಎಷ್ಟು ಸುಳ್ಳು ಹೇಳಿದ್ರು. ಇವ್ರ ಮಂತ್ರಿ ಇದ್ದಾಗ ಏನು ಇದೇ 2D 2C ಮೀಸಲಾತಿ ಕೊಡಿಸಿದ್ರಲ್ಲ, ಇವತ್ತು ಸರ್ಟಿಫಿಕೇಟ್ ಕೊಟ್ರ ನಮ್ಮ ಮಕ್ಕಳ ಕೈಲಿ, ನಮ್ಮ ಸಮಾಜಕ್ಕೆ 2D 2C ಮೀಸಲಾತಿ ಬಂತ. ಇವರು ಸ್ಪಷ್ಟ ನಿಲುವು ಇಲ್ಲ. ನಾನು ಇವತ್ತು ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಆ ಅಷ್ಟು ನಾಯಕರಿಗೆ, ನಿಮಗೆ 2D ಬೇಕಾ 2A ಬೇಕಾ ಸ್ಪಷ್ಟಪಡಿಸ್ರಿ ಜನರ ಮುಂದೆ. ಸುಮ್ಮನೆ ಮತ್ತೆ ಹೇಳೋದು ನಾವು 2A ಕೇಳಿಲ್ಲ, ಅವಾಗ ಕಾಶ್ಯಪ್ನವ್ರು ಒಬ್ಬನೇ ಕೇಳ ನೋಡು 2A ಅಂತ ಹೇಳೋದು. 3 ವರ್ಷ ಏನು ಮತ್ತು ಹೊಯ್ಕೊಂತ ರೆಡ್ಡಿನಲ್ಲಿ ಇವ ಯತ್ನಾಳ ಏನಂತ ಹೊಯ್ಕೊಂತ ರೆಡ್ಡಿದ ಜನರ ಮುಂದೆ 2A ಅಂತ. ಇವತ್ತು ಗುರುಗಳು ಹಿಂದೆ ಬ್ಯಾನರ್ ಹಾಕೊಂಡೆ ಕುಂದಿರ್ತಾರ, 2A ಮೀಸಲಾತಿಗಾಗಿ ನಮ್ಮ ಹೋರಾಟ ಅಂತೇಳಿ. ಮತ್ತೆ ಇವತ್ತಿಗೂ ಅದೇ ಬ್ಯಾನರ್ ಅಲ್ಲಿ ಕುಂದಿರ್ತಾರಲ್ಲ. ನಾವು ವಿರೋಧ ಮಾಡಿದ್ದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಗುರುಗಳು ಕೆಲಸ ಮಾಡಬಾರ್ದು, ಮಠದಲ್ಲಿ ಇರಬೇಕು. ಮಠದಲ್ಲಿ ಏನು ಧಾರ್ಮಿಕ ಚಟುವಟಿಕೆಗಳು ನಡೀಬೇಕು. ಬಸವಣ್ಣನ ಒಂದು ಐಕ್ಯ ಸ್ಥಳ, ಪವಿತ್ರವಾದ ಭೂಮಿ, ಅಂಥದ್ರಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀಬೇಕು. ಗುರುಗಳ ಮಠದಲ್ಲಿ ಇರಬೇಕು. ಇವ್ರು ಮಾತೈತ್ರಿ ಮಠ ತ್ಯಾಗ ಮಾಡಿದ್ದೀನಿ, ನಾನು ಸಂಚಾರಿ ಪೀಠ, ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ, ಎಷ್ಟು ಸರಿ ಜನ ಮಾತ್ರ ಕೂತಾ ಇದಾರೆ, ನಾನಲ್ಲ. ಕೇಳಿ ಬಂದ್ರಿ, ಬಹಳ ಅಸಲಿ ವಿಷಯಕ್ಕೆ ಬಂದ್ರಿ, ಬಹಳ ಸಂತೋಷ. ನಾನು ಹೋರಾಟ ಇಲ್ಲಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಮುಖ್ಯಮಂತ್ರಿ ಬಳಿಗೆ 3 ಬಾರಿ ಕರ್ಕೊಂಡು ಹೋದವನೇ ನಾನು ಈ ಸರ್ಕಾರ ಬಂದ ಮೇಲೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? 1.5 ತಾಸು ಮೀಟಿಂಗ್ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು 1.5 ತಾಸು, ಇದೇ ಯತ್ನಾಳ್ ಇದಾರೆ, ಇದೇ CC ಪಾಟೀಲ್ ಇದಾರೆ, ಎಲ್ಲ ಶಾಸಕರು ಇದೀವಿ, ಎಲ್ಲ ಜನಪ್ರತಿನಿಧಿಗಳು, ವಕೀಲರು ಎಲ್ಲರೂ ಹೋದಾಗ ಪೂಜ್ಯರು ಇದ್ರಲ್ಲ, ಅವ್ರೇನ್ ಹೇಳಿದ್ರು? ತಾಂತ್ರಿಕ ದೋಷ ಇದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಏನ್ ಮಾಡಿದ್ರು ಇವ್ರು? ಹಿಂದಿನ ಸರ್ಕಾರದಲ್ಲಿ 2D 2C ಅಂತ ಘೋಷಣೆ ಮಾಡಿದ್ರು. 2% 4% ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ಅದನ್ನ 2% 2D ಮಾಡಿದ್ರು, 2C ಮಾಡಿದ್ರು. 2% ಸರ್ಟಿಫಿಕೇಟ್ ಬಂತ. ಮತ್ತು ಇವರು ಸಾಲಿಸಿಟರ್ ಜನರಲ್, ಸರ್ಕಾರದ ಸಾಲಿಸಿಟರ್ ಜನರಲ್ ಹೋಗಿ ಸುಪ್ರೀಂ ಕೋರ್ಟ್ಗೆ ಹಿಂಬರ ಬರೆದು ಕೊಟ್ಟು ಬರ್ತಾರೆ, ನಾವು 2B ಮೀಸಲಾತಿಯನ್ನ ಯಥಾತಿಥಿ ಕಾಪಾಡ್ಕೋತೀವಿ, ಅದಕ್ಕೇನು ಧಕ್ಕೆ ಬರಲಾರ್ದಂಗೆ ನಡ್ಕೋತೀವಿ ಅಂತ ಹಿಂಬರ ಯಾಕೆ ಕೊಡ್ಬೇಕಾಗಿತ್ತು? ಇಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಅದಕ್ಕೆ ಭದ್ರಾಗಿರ್ಬೇಕಾಗಿತ್ತು. ಇವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಯಾಕೆ ಕೊಟ್ರು? ಇವತ್ತು ತನಕ ತಡೆಯಾಜ್ಞೆ ಇದೆ. ಸರ್ಕಾರ ನಿರ್ಧಾರ ಮಾಡಕ್ಕಾಗತ್ತಾ? ರಾಜ್ಯ ಸರ್ಕಾರ 2A ಕೊಡ್ರಿ ಅಂತ ಹೇಳ್ತಾರೆ. ತಡೆಯಾಜ್ಞೆ ಇದೆ ಅಲ್ಲ ಸ್ವಾಮಿ, ಅದನ್ನ ತೆಗಿಸುವಂತ ಕೆಲಸ ಇವ್ರು ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಅದನ್ನ ತೆಗಿಸ್ಬೇಕಲ್ಲ ಇವರು ಹೋರಾಟ ಮಾಡ್ತಾ ಇದಾರೆ, ವಕೀಲ ಪರಿಷತ್ ಮಾಡ್ತಾ ಇದಾರೆ. ನನ್ನನ್ನು ಹೊರತುಪಡಿಸಿ ಇವತ್ತು ಪಕ್ಷಕ್ಕೆ ಸೀಮಿತ ಮಾಡಿಕೊಂಡು ಗುರುಗಳನ್ನ ಅವ್ರ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಆಟ ಆಡೋವಂಥವ್ರು ಅವರು. ನಾನು ಯಾವುದು ಹೋರಾಟದಿಂದ ಹಿಂದೆ ಸರಿದಿಲ್ಲ, ನಾನು ಕಾನೂನಾತ್ಮಕ ಹೋರಾಟ ನಡೆದಿದ್ದೀನಿ. ನಾನು ಖಂಡಿತವಾಗಿ ನಾನು ಕೇಳ್ತಾ ಇರೋದು ಇವತ್ತು ನನ್ನ ಸ್ಟ್ಯಾಂಡ್ ಒಂದೇ, 2Aನೇ ನಮಗೆ ಬೇಕು. ನನ್ನ ಬದ್ಧತೆ ಇದೆ. ಇವ್ರಿಗೆ ಬದ್ಧತೆ ಇದ್ರೆ ಹೇಳಂತ ಹೇಳ್ರಿ, 2A ಬೇಕಾ 2D ಬೇಕಂತ.